Babylon 5. ದರ್ಶನ್ ಕೇಸಲ್ಲಿ ಇವತ್ತಾದರೂ ಕೂಡ ದರ್ಶನ್ಗೆ ಆದರೂ ಗುಡ್ ನ್ಯೂಸ್ ಸಿಗುತ್ತಾ ಅಂತ ಮನೆ ಊಟ ಮಾಡೋ ವಿಚಾರದಲ್ಲಿ ಅಷ್ಟೇ ಇದು. ಯಾಕಂತ ಹೇಳಿದ್ರೆ ಸಾಕಷ್ಟು ಪ್ರಯತ್ನಗಳಾಗಿದೆ. ಒಂದು ಕಡೆ ಈ ಹಿಂದೆ ಇದೇ ದರ್ಶನ್ ಕೇಸಲ್ಲಿ ಊಟದ ವಿಚಾರ ಸಾಕಷ್ಟು ಚರ್ಚೆ ಆಯಿತು. ಈ ಕೋರ್ಟ್ಗೆ ಬರಲ್ಲ, ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ನೀವು ಹೋಗಿ ಅಂತ ಕೂಡ ಒಂದು ಕಡೆ ಹೈಕೋರ್ಟ್ನಲ್ಲಿ ಹೇಳಲಾಗಿತ್ತು. ಅದೇ ಪ್ರಕಾರ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಹೋದಾಗ ಇಲ್ಲ ಕೊಡಕ್ಕೆ ಬರಲ್ಲ, ಮನೆ ಊಟ ಆಗಲ್ಲ ಅಂತ ಅಲ್ಲಿ ಕೂಡ ಹೇಳಾಯಿತು. ಇದೀಗ ಹೈಕೋರ್ಟ್ನ ಸರದಿ. ಹೈಕೋರ್ಟ್ಗೆ ಇವತ್ತು ಒಂದು ಅರ್ಜಿಯ ವಿಚಾರಣೆ ಹೈಕೋರ್ಟ್ನಲ್ಲಿರುತ್ತೆ. ಇವತ್ತೇನಾದರೂ ದರ್ಶನ್ಗೆ ಹೈಕೋರ್ಟ್ ಮನೆ ಊಟವನ್ನು ಕರುಣಿಸುತ್ತಾ ಅಂತ ಒಂದು ಪ್ರಶ್ನೆ ಇದೆ. ಇಲ್ಲಿ ದರ್ಶನ್ ಸೆಲೆಬ್ರಿಟಿ ಅಂತ ಹೇಗೆ ಮಾಡ್ತಾ ಇದ್ದಾರೆ, ಹಾಗೆ ಮಾಡ್ತಾ ಇದ್ದಾರೆ, ಎಲ್ರಿಗೂ ಒಂದು ನ್ಯಾಯ ಇದೆ, ದರ್ಶನ್ಗೆ ಒಂದು ನ್ಯಾಯನ, ದರ್ಶನ್ಗೆ ಯಾಕೆ ಮನೆ ಊಟ ತರಿಸ್ಬೇಕು, ವಾದ ಪ್ರತಿವಾದ ಸಾಕಷ್ಟು ನಡೆದಿದೆ ಇಲ್ಲಿ. ಆದರೆ ಜೈಲಿನ ಒಂದು ಕಾನೂನನ್ನು ಒಬ್ಬರು ಹೇಳ್ತಾರೆ, ನಿಯಮಗಳನ್ನು ಒಬ್ಬರು ಹೇಳ್ತಾರೆ, ಇಲ್ಲ ಹಿಂದೆ ಆ ಥರದೊಂದು ಕೇಸಲ್ಲಿ ಯಾರಿಗೂ ಕೊಟ್ಟಿರಲಿಲ್ಲ ಅಂತ ಒಬ್ಬರು ಹೇಳ್ತಾರೆ. ಈ ಥರ ವಾದ ಪ್ರತಿವಾದ ನಡೀತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಹೈಕೋರ್ಟ್ನಲ್ಲಿ ದರ್ಶನ್ ಮನೆ ಊಟಕ್ಕೆ ಸಂಬಂಧಪಟ್ಟಂಥ ಅರ್ಜಿಯ ವಿಚಾರಣೆ ಕೂಡ ಶುರುವಾಗಲಿದೆ. ಈ ಒಂದು ಅರ್ಜಿಯಲ್ಲಿ ದರ್ಶನ್ಗೆ ಏನಾದರೂ ಇವತ್ತು ಕೃಪೆ ಸಿಗಬಹುದಾಗತ್ತಾ ಅಂತ ಪ್ರಶ್ನೆ ಬರುತ್ತೆ. ಇಲ್ಲಿ ಒಂದು ಕಡೆ SPP ಏನು ಅವರು ಕೂಡ ಸಾಮಾನ್ಯವಾಗಿ ಏನು ವಾದ ಮಾಡ್ತಾ ಇಲ್ಲ. ಅವರು ಕೂಡ ಈ ಒಂದು ಇಡೀ ಕೇಸ್ನಲ್ಲಿ ಬಹಳ ಒಂದು ಖಡಕ್ಕಾಗಿ ಒಂದು ವಾದಕ್ಕೆ ಇಳಿದಿದ್ದಾರೆ SPP ಅವರು. ಈ ಕಡೆ ದರ್ಶನ್ ಕಡೆ ಕೂಡ ಸಾಕಷ್ಟು ಮನವಿಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಇವರ ಒಂದು ಪ್ರೊಸೀಜರನ್ನೇ ಒಂದು ಕಡೆ ಕ್ವಶನ್ ಮಾಡಲಾಗಿತ್ತು. ಯಾವ ಥರ ಪ್ರೊಸೀಜರಲ್ಲಿ ಹೋಗ್ತಾ ಇದ್ದಾರೆ ಇವರು, IG ಕೇಳಬೇಕಾಗಿತ್ತು, SP ಕೇಳಬೇಕಾಗಿತ್ತು, ಹೈಕೋರ್ಟಿಗೆ ಬಂದಿದ್ದಾರೆ ಅಂದಾಗ ಇಲ್ಲಪ್ಪ ಇದು ಇಲ್ಲಿಗೆ ಬರಲ್ಲ, ನೀವು ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಹೋಗಿ ಅಂತ ಕೂಡ ಅಲ್ಲಿ ಹೇಳಲಾಗಿತ್ತು. ಆನಂತರ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಬಂದ ಮೇಲೆ ತಿರಸ್ಕೃತ ಆದ ಮೇಲೆ ಇದೀಗ ಹೈಕೋರ್ಟ್ಗೆ ಹೋಗಿದ್ದಾರೆ. ಇನ್ನು ಇದೀಗ ದಿಲೀಪ್ ಅವರಿದ್ದಾರೆ, ಹೈಕೋರ್ಟ್ನ ವಕೀಲರು, ಅವ್ರನ್ನ ಮಾತನಾಡಿಸ್ತೀನಿ. ದಿಲೀಪ್ ಅವರೇ ನಮಸ್ಕಾರ. ಸರ್ ನಮಸ್ಕಾರ. ಈಗ ಈ ದರ್ಶನ್ ಈ ಮನೆ ಊಟದ ಒಂದು ಅರ್ಜಿ ಇದೆಯಲ್ಲ, ಇವತ್ತು ವಿಚಾರಣೆಗೆ ಬರ್ತಾ ಇದೆ. ಅದು ಪಾಸಿಬಿಲಿಟಿ ಈಗ ದರ್ಶನ್ ಅನ್ನೋ ಕಾರಣಕ್ಕೆ, ಇದು ದರ್ಶನ್ನೋ ಸೆಲೆಬ್ರಿಟಿನೋ ಅನ್ನೋ ಕಾರಣಕ್ಕೆ ಇದರ ತೀವ್ರತೆ ಇಲ್ಲಿ ಜಾಸ್ತಿ ಆಗ್ತಾ ಇದೆಯಾ? ಕಾರಣ ಯೂಶ್ವಲಾಗಿ ಒಂದು ಮಾತು ಹೇಳ್ತಾರೆ, ಅಯ್ಯೋ ಹೊರಗಡೆ ಎಲ್ಲ ಚರ್ಚೆ ಆಗ್ತಾ ಇದೆ, ಇದು ಕೂಡ ಒತ್ತಡ ಹಾಕಿಬಿಡುತ್ತೆ ನ್ಯಾಯಾಲಯಗಳ ಮೇಲೆ ಅಂಥೇಳಿ. ಎಷ್ಟು ಮಟ್ಟಿಗೆ ಅಂತ ನಾನು ಹೇಳಲಾರೆ. ಆದರೆ ಈ ಕೇಸಲ್ಲಿ ದರ್ಶನ್ಗೆ ಮನೆ ಊಟ ಸಿಗುವಂತಹ ಸಾಧ್ಯತೆಗಳು ಎಷ್ಟು ಮಟ್ಟಿಗಿದೆ ಇಲ್ಲಿ ಅಂತ ನೋಡಿ, ಎರಡು ಆಸ್ಪೆಕ್ಟ್ ಇದೆ. ಒಂದು, ಈಗ ಜೈಲಲ್ಲಿ ಏನಕ್ಕಿದ್ದಾರೆ ದರ್ಶನ್ ಅವರು ಅಪರಾಧಿ ಅಲ್ಲ, ಇನ್ನು ವಿಚಾರಣೆಗೆ ಪ್ರಕರಣ ಬಾಕಿ ಇದೆ. ಓಕೆ, ಈ ಸಂದರ್ಭದಲ್ಲಿ ಅವರಿಗೆ ಅಂದ್ರೆ ಯಾಕೆ ಬೇಲ್ ಕೊಡಬಾರ್ದು? ಬೇಲ್ ಕೊಟ್ಟಲ್ಲಿ ಈ ಸಾಕ್ಷಿಗಳನ್ನ ಇನ್ಫ್ಲೂಯೆನ್ಸ್ ಮಾಡೋ ಚಾನ್ಸಸ್ ಇರುತ್ತೆ, ಬೆದರಿಕೆ ಒಡ್ಡೋ ಚಾನ್ಸಸ್ ಇರುತ್ತೆ, ಅವ್ರನ್ನ ವಿನ್ ಆಗ್ಬಿಟ್ಟು ಮುಂದೆ ಹಾಸೆಡ್ ಮಾಡೋ ಚಾನ್ಸಸ್ ಇರುತ್ತೆ, ಪ್ರಾಸಿಕ್ಯೂಷನ್ ಕೇಸ್ನ ವೀಕ್ ಮಾಡೋ ಚಾನ್ಸಸ್ ಇರುತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವರಿಗೆ ಈ ಸಂದರ್ಭದಲ್ಲಿ ಬೇಲ್ ಕೊಟ್ಟಿಲ್ಲ. ಮತ್ತೆ ಅವ್ರು ಬೇಲ್ ಕೂಡ ಹಾಕೊಂಡಿಲ್ಲ ಈ ಕೇಸಲ್ಲಿ. ಓಕೆ, ಒಬ್ಬ ವ್ಯಕ್ತಿ ಅಂದ್ರೆ ಅಪರಾಧಿ ಅಂತ ಘೋಷಣೆ ಆಗೋಕ್ಕೂ ಮೊದಲು ಬರೀ ಬೇಲ್ ಹೊರಗಡೆ ಬಿಟ್ರೆ ಸಾಕ್ಷಿಗಳಿಗೆ ಪ್ರಭಾವ ಬೀರ್ತಾರೆ ಅನ್ನೋದೊಂದು ಬಿಟ್ರೆ, ಒಳಗಡೆ ಇದ್ದ ಮಾತ್ರಕ್ಕೆ ಅವರಿಗೆ ಫೆಸಿಲಿಟಿ ಸವಲತ್ತುಗಳನ್ನ ಯಾಕೆ ನೀಡಬಾರ್ದು ಅಂತ ಹೇಳ್ಬಿಟ್ಟು ಒಂದು ಕ್ವಶನ್. ಓಕೆ, ಹೌದು ಸರ್, ನನಗೆ ಇಂಥದೇ ಊಟ ಮಾಡಿ ನನಗೆ ಅಭ್ಯಾಸ ಇದೆ, ನನಗೆ ಇಲ್ಲಿನ ಊಟ ನನಗೆ ಇಷ್ಟ ಆಗ್ತಾ ಇಲ್ಲ, ಅಕಸ್ಮಾತ್ ಇಲ್ಲಿ ನನಗೆ ಹೆಚ್ಚು ಕಡಿಮೆ ಆದ್ರೆ ನನ್ನ ಜೀವಕ್ಕೆ ಯಾರು ಹೊಣೆ? ಇದು ನನ್ನ ಹಕ್ಕು, ಉಸಿರಾಡೋದು ನನ್ನ ಹಕ್ಕು. ಆ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ, ಅಲ್ಲಪ್ಪ ನಿನಗೆ ಕೊಡ್ತಿರೋ ಊಟನೇ ಜೈಲಲ್ಲಿ ಎಲ್ಲರೂ ತಿಂತಾ ಇದಾರಲ್ಲ, ಅವ್ರೇನ್ ಸತ್ತೋಗ್ಬಿಟ್ಟಿದಾರಾ, ವರದಿ ತಗೊಂಡ್ ಬಾ, ಮೆಡಿಕಲ್ ವರದಿ ತಗೊಂಡ್ ಬಾ ಅಂತ ಕೂಡ ಒಂದು ವಾದ ಬರುತ್ತೆ. ಇನ್ನೊಬ್ಬನ ಹಕ್ಕು ಜೊತೆ ನೀವು ಕಂಪೇರ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಓಕೆ, ಒಬ್ಬ ಹಕ್ಕನ್ನ ಇನ್ನೊಬ್ಬನ ಹಕ್ಕಿನ ನೀವು ಅವ್ರಿಗೆ ಕೊಡ್ತಾ ಇಲ್ಲ, ಇವ್ರಿಗೆ ಯಾಕೆ ಕೊಡಬಾರ್ದು ಅಂತ ಹೇಳ್ಬಿಟ್ಟು ಇದು ಫಾರ್ ದಿ ಫಸ್ಟ್ ಟೈಮ್ ಈ ತರ ಇಶ್ಯೂ ರೇಸ್ ಆಗಿದೆ. ಓಕೆ, ಏನು ದರ್ಶನ್ಗೆ ಮನೆ ಊಟ ಕೊಡ್ಬೇಕಾ ಬೇಡವಾ ಅಂತ ಹೇಳ್ಬಿಟ್ಟು. ಇದು ಒಂದ್ ಆಂಗಲ್ ಅಲ್ಲಿ. ಇನ್ನೊಂದು ಆಂಗಲ್ ಅಲ್ಲಿ ನೀವು ಪ್ರಾಸಿಕ್ಯೂಷನ್ ಪರವಾಗಿ ನೀವು ಇವಾಗ ಏನ್ ಆರ್ಡರ್ ಮಾಡಿದ್ರೆ ಕೋರ್ಟ್ ನೋಡಿದ್ರೆ, ಒಬ್ಬ ಅಪರಾಧ ಪ್ರೂವ್ ಆಗಿದೆಯೋ ಇಲ್ವೋ, ಇವಾಗ ಪ್ರೈಮಾ ಫೇಸಿ ಅಪರಾಧಿ ಅಂತ ಹೇಳ್ಬಿಟ್ಟು ಅವ್ರನ್ನ ಬಂಧಿಸಿ ಅವರನ್ನ ಜೈಲಲ್ಲಿ ಇಡಲಾಗಿದೆ. ಇನ್ನು ವಿಚಾರಣೆ ಹಂತದಲ್ಲಿದೆ. ಇಂಥ ಸಂದರ್ಭದಲ್ಲಿ ಇದೊಂಥರ ನೀವು ಫಾರ್ ಎಕ್ಸಾಂಪಲ್ ಇವಾಗ ನಾಳೆ ಕನ್ವಿಕ್ಷನ್ ಆಯ್ತು ಅನ್ಕೊಳ್ಳಿ, ಇವಾಗ 1 ವರ್ಷ 2 ವರ್ಷ ಒಳಗಡೆ ಇದ್ರೆ ಅದನ್ನು ಕೂಡ ಪರಿಗಣಿಸ್ತಾರೆ. ಅಂದ್ರೆ ಇವಾಗ ಎಷ್ಟು ಜೈಲ್ ಒಳಗಡೆ ಇದಾರೆ ಅವಧಿ, ಅದನ್ನು ಕೂಡ ಶಿಕ್ಷೆಯಲ್ಲಿ ಮೈನಸ್ ಮಾಡ್ತಾರೆ. ಅಂದರೆ ಇದು ಪ್ರೀ ಟ್ರಯಲ್ ಕನ್ವಿಕ್ಷನ್ ಇದ್ದಂಗೆನೆ, ಪ್ರೀ ಟ್ರಯಲ್ ಸೆಂಟೆನ್ಸ್ ನ ಇವರು ಕಂಪ್ಲೇಂಟ್ ಮಾಡ್ತಿರಂಗೆನೆ. ಅಂತ ಸಂದರ್ಭದಲ್ಲಿ ಹೌದು ಇವತ್ತು ನನಗೆ ಊಟ ಬೇಕು ಅನ್ಸುತ್ತೆ, ನಾಳೆ ನನಗೆ ಕಬ್ಬನ್ ಪಕ್ಕದಲ್ಲಿ ಓಡಾಡ್ಬೇಕು ಅಂತ ಅನ್ಸುತ್ತೆ, ಇಲ್ಲ ನನಗೆ ಅಲ್ಲಿ ಗಾಳಿ ತಗೊಂಡಿಲ್ಲ ನಂಗೆ ಜೀವ ತೊಂದರೆ ಇದೆ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾರೆ. ಈ ತರ ಎಲ್ಲ ಹೇಳ್ತಾ ಕೂತ್ಕೊಂಡ್ರೆ ಅವ್ರ ಮಾತನ್ನ ಕೋರ್ಟ್ ಕೇಳ್ಬೇಕಾ ಅಥವಾ ಕಾನೂನು ಕೇಳ್ಬೇಕಾ ಅಂತ ಹೇಳ್ಬಿಟ್ಟು.
ಇವಾಗ ಅವ್ರು ವಾದ ಮಂಡನೆ ಮಾಡ್ತಿರೋದು ಹೀಗೇನೆ. ದಿಲೀಪ್ ಅವ್ರ ನನ್ನ ಪ್ರಶ್ನೆ ಈಗ ಈಗ ಈ ದರ್ಶನ್ ಅನ್ನೋ ಕೇಸನ್ನು ಈಗ ಸ್ವಲ್ಪ ಒಂದು ನಿಮಿಷಕ್ಕೆ ಪಕ್ಕಕ್ಕೆ ಇಡೋಣ ನಾವು. ನನ್ನ ಪ್ರಶ್ನೆ, ವಿಚಾರಣಾಧೀನ ಖೈದಿಗಳಿಗೆ ಈ ಹಿಂದೆ ಜೈಲಿನ ಒಂದು ನಿಯಮಗಳ ಪ್ರಕಾರವಾಗಿ ಅವನೇನಾದರೂ ಮನೆ ಊಟ ನಾನು ತರಿಸ್ಕೊಳ್ಬೇಕು ಅಂತ ಬಂದಾಗ ಇದೇ ಥರದ ಅರ್ಜಿಗಳು ವಿಚಾರಣೆಗೆ ಬಂದು ಕೊಲೆ ಕೇಸೋ ಯಾವುದೋ ಕೇಸು ಅವನೊಬ್ಬ ವಿಚಾರಣಾಧೀನ ಖೈದಿ ಅಂಡರ್ ಟ್ರಯಲ್ ಪ್ರಿಸನರ್ ಆಗಿದ್ದರೆ ಮನೆ ಊಟ ಕೊಟ್ಟಿರೋ ಉದಾಹರಣೆ ಇದೆಯಾ ಇಲ್ವಾ ಅಂತ? ಈ ಕರ್ನಾಟಕ ಹೈಕೋರ್ಟ್ ಅಲ್ಲಿ ಇಲ್ಲ ಸರ್. ಅಂದ್ರೆ ಮನೆ ಊಟಕ್ಕೋಸ್ಕರ ಆರ್ಡರ್ ಮಾಡಿಸ್ಕೊಂಡಿರೋದು. ನಾನು ಛತ್ತೀಸ್ಗಢ ಜೈಲಿಗೆ ಹೋಗಿದ್ದೀನಿ. ಆ ಛತ್ತೀಸ್ಗಢ ಜೈಲಲ್ಲಿ ಹೊರಗಡೆ ನೋಡಿದ್ರೆ ನಿಮಗೆ ಟೊಮೊಟೊ ಮತ್ತೆ ಆನಿಯನ್ ಮತ್ತೆ ಮೆಣಸಿನ್ಕಾಯಿ ಮಾರ್ತಾ ಇರ್ತಾರೆ. ನನಗೆ ಹೊರಡ್ರ ಆಯ್ತು, ಇಲ್ಲಿ ಈ ತರ ಎಲ್ಲ ಮಾರ್ತಾ ಇದಾರೆ ಅಂತ ಹೇಳ್ಬಿಟ್ಟು. ಅಲ್ಲಿನ ಖೈದಿಗಳು ಒಳಗಡೆ ಬರೋರಿಗೆ ಹಣ್ಣು ತಗೋಬಾ ಅಂತ ಹೇಳಲ್ಲ, ಅಥವಾ ಬೇರೆ ಏನಾದ್ರು ಊಟ ತಗೋಬಾ ಅಂತ ಹೇಳಲ್ಲ. ಅಲ್ಲಿ ಹೊರಗಡೆ ಈರುಳ್ಳಿ ಇರ್ತಾರೆ, ಮೆಣಸಿನ್ಕಾಯಿ ಇರುತ್ತೆ, ನೀನು ಅದನ್ನ ತಂದ್ಕೊಡು, ಉಪ್ಪಿನಕಾಯಿ ಇರುತ್ತೆ, ಇಲ್ಲ ಖಾರ ಇರುತ್ತೆ, ಮಿಕ್ಸರ್ ಇರುತ್ತೆ, ಅದನ್ನ ತಂದ್ಕೊಡು. ಅಲ್ಲಿ ಹೋಗಿ ದುಡ್ಡು ಕೊಟ್ರೆ ಒಳಗಡೆ ಅವ್ರ ನಮಗೆ ತಲುಪಿಸ್ತಾರೆ. ಅದು ಅಫಿಷಿಯಲಿ, ಇಟ್ ಇಸ್ ನಾಟ್ ಇಲ್ಲಿಗಲ್. ಅಲ್ಲಿನ ಆಹಾರ ಅದರಲ್ಲಿ ಬೇಳೆ ಮತ್ತೆ ಬಿಸಿ ನೀರು ಬಿಟ್ರೆ ಇನ್ನೇನು ಇರಲ್ಲ. ಅದು ಉಪ್ಪು ಖಾರ ಇವರೇ ಹಾಕೋಬೇಕು ಅಂತ. ಅರ್ಥ ಆಯ್ತು. ಖಾರ ಏನಕ್ಕೆ ಮಿಕ್ಸರ್ ತಗೋತಾರೆ ಅಂತ ಹೇಳಿದ್ರೆ, ಉಪ್ಪಿನಕಾಯಿ ಏನಕ್ಕೆ ತಗೋತಾರೆ ಅಂದ್ರೆ ಆ ಊಟದಲ್ಲಿ ಏನು ಸತ್ವನೇ ಇರಲ್ಲ. ಸೊ ಇವರು ಯಾರಾದ್ರೂ ನೋಡ್ಲಿಕ್ಕೆ ಬಂದ್ರೆ ಅವ್ರು ಅದನ್ನ ಅಲ್ಲಿ ಕೊಡ್ಸ್ಬಿಟ್ಟು ಹೋಗ್ತಾರೆ. ಅರ್ಥ ಆಯ್ತು. ಸೊ ಅಲ್ಲಿ ಅದು ಅಫಿಷಿಯಲಿ ಮಾಡಿದ್ದಾರೆ, ಅಂದ್ರೆ ಕೊಡ್ಸೋದು. ಹಾಗೆ ಇಲ್ಲೂ ಕೂಡ ನಾನು ಅಬ್ಸರ್ವ್ ಮಾಡಿರಂಗೆ ಯಾರಾದ್ರೂ ಒಬ್ಬ ಅಪರಾಧಿನ ಅಂದ್ರೆ ವಿಚಾರಣೆ ಖೈದಿನ ಕೂಡ ಬಂಧದಲ್ಲಿ ಇದ್ದಾಗ ಯಾರಾದ್ರೂ ನೋಡ್ಲಿಕ್ಕೆ ಹೋದಾಗ ಹಣ್ಣು ಹಂಪಲು ಮತ್ತೆ ಕೆಲವೊಂದು ಆಹಾರವನ್ನ ಕೊಡೋ ಅಭ್ಯಾಸ ಇದೆ. ಆದ್ರೆ ಅದು ಪ್ರತಿ ಹೊತ್ತು ಇಲ್ಲ. ಯಾಕಂದ್ರೆ ಜೈಲರ್ ಮ್ಯಾನಲ್ಲಿ ಒಬ್ಬರ ಅಪರಾಧಿನ ಯಾವಾಗ್ಲೂ ಡೈಲಿ ಮೀಟ್ ಮಾಡ್ಲಿಕ್ಕೆ ನೋಡೋ ಅವಕಾಶ ಇಲ್ಲ. ಆತರ ನೋಡೋ ಸಂದರ್ಭ ಅವಕಾಶ ಕೊಟ್ರೆ ಆ ಜೈಲಿಗೂ ಮತ್ತು ಮನೆಗೆ ಯಾವುದೇ ರೀತಿ ವ್ಯತ್ಯಾಸ ಕೂಡ ಇರಲ್ಲ. ಇನ್ನೊಂದು ಈ ಫಂಡಮೆಂಟಲ್ ರೈಟ್ಸ್ ಅಂತ ಕೂಡ ಒಂದು ಇಶ್ಯೂ ರೈಸ್ ಆಯಿತು ಲಾಸ್ಟ್ ಟೈಮು, ನಾನು ಗಮನಿಸ್ತಾ ಇದ್ದೆ ಅದನ್ನ. ಒಬ್ರು ಹೇಳ್ತಾರೆ, ಸ್ವಾಮಿ ಇದೇನಿದು ಫಂಡಮೆಂಟಲ್ ರೈಟ್ಸ್ ಅಂತ ಬಂದರೆ ಜೈಲಿನ ಗೋಡೆ ಒಳಗೆ ಈ ರೈಟ್ಸ್ಗಳೆಲ್ಲ ಇದಕ್ಕೆ ಅಪ್ಲೈ ಆಗಲ್ಲ, ಜೈಲಿಗೆ ಅಂತ ಒಂದು ನಿಯಮಗಳ ಬುಕ್ ಇರುತ್ತೆ, ಆ ಬುಕ್ ಮಾತ್ರ ಅಪ್ಲೈ ಆಗೋದು ಇಲ್ಲಿಗೆ ಅಂತ. ಇದರಲ್ಲಿ ಫಂಡಮೆಂಟಲ್ ರೈಟ್ಸ್ ಅನ್ನೋದು ಇಶ್ಯೂನ ಜೈಲಿನ ಒಂದು ಆ ಬುಕ್ಕ ಮ್ಯಾನ್ಯುಯಲ್ಲ ಅಂತ ನೋಡಿ. ಈ ಜೈಲಿನ ಮ್ಯಾನ್ಯುಯಲ್ ಏನು ಹೇಳುತ್ತೆ ಅಂತಂದ್ರೆ ಅದ್ರ ಒಳಗಡೆ ಇರ್ತಕ್ಕಂತಹ ಖೈದಿಗಳನ್ನ ಯಾವ ರೀತಿ ನಡ್ಸ್ಕೋಬೇಕು, ಅಲ್ಲಿನ ಪದ್ಧತಿ ಏನು ಅಂತ ಹೇಳ್ಬಿಟ್ಟು ಹೇಳುತ್ತೆ. ಹಾಗಂತ ಅಲ್ಲಿನ ಪದ್ಧತಿಗಳು ಸಂವಿಧಾನಕ್ಕೆ ವಿರುದ್ಧವಾಗಿದೆ ಅಂತ ಹೇಳ್ಬಿಟ್ಟು ಅರ್ಥ ಅಲ್ಲ. ಸಂವಿಧಾನದ ಏನ್ ನಮ್ಮ ಹಕ್ಕಿದೆ, ಫಂಡಮೆಂಟಲ್ ರೈಟ್ ಏನಿದೆ, ಅದ್ರ ತಕ್ಕನಾಗಿ ಅಲ್ಲಿನ ಲಾಸ್ಟ್ ಜೈಲ್ ಮ್ಯಾನ್ಯುಯಲ್ ಇರುತ್ತೆ. ಸೊ ಹಾಗಾಗಿ ಅದು ಬೇರೆ ಇದು ಬೇರೆ ಅಂತ ಹೇಳ್ಬಿಟ್ಟು ನಾವು ಹೇಳಲಿಕ್ಕೆ ಬರೋದಿಲ್ಲ. ಫಾರ್ ಎಕ್ಸಾಂಪಲ್, ಇವಾಗ ಅಲ್ಲಿ ಮಾನವ ಹಕ್ಕು ಉಲ್ಲಂಘನೆ ಆಗ್ತದೆ ಜೈಲ್ ಒಳಗಡೆ, ಅಲ್ಲಿರ್ತಕ್ಕಂಥ ಅಪರಾಧಿಗಳಿಗೆ ತುಂಬಾ ಅಮಾನುಷವಾಗಿ ನಡ್ಕೋತಾ ಇದ್ದಾರೆ ಜೈಲರ್ಗಳು ಅಂದಾಗ ಮಾನವ ಹಕ್ಕು ಆಯೋಗ ಕೂಡ ಬರ್ಬೋದು. ನೀವು ಹಲವಾರು ಬಾರಿ ನೋಡಿದಿರಿ ಮಾನವ ಹಕ್ಕು ಆಯೋಗ ಅಲ್ಲಿ ಭೇಟಿ ಕೊಡೋದು ಜೈಲಿಗೆ. ಏನಕ್ಕೆ ಅಂತಂದ್ರೆ ಅಲ್ಲಿರ್ತಕ್ಕಂತಹ ಜನಗಳಿಗೆ ಏನಾದ್ರೂ ಅವ್ರ ಹಕ್ಕು ಉಲ್ಲಂಘನೆ ಆಗ್ತಾ ಇದೆಯಾ ಅಂತ. ಹಾಗಂದ ಮಾತ್ರಕ್ಕೆ ಅವ್ರಿಗೆ ಪ್ರಿವಿಲೇಜ್ ನಾವು ಇಟ್ಕೊಡ್ಬೇಕು, ಅಥವಾ ಒಬ್ಬ ನಟ ಇದ್ದಾನೆ ಅಥವಾ ಒಬ್ಬ ರಾಜಕಾರಣಿ ಇದ್ದಾನೆ ಅವನಿಗೆ ನಾವು ಈ ತರದೇ ಊಟ ಕೊಡ್ಬೇಕು, ಈ ತರ ಅದು ಹಕ್ಕಲ್ಲ. ಇವಾಗ ಒಂದು ನಾವು ಸಿಸ್ಟಮ್ ಅಲ್ಲಿ ಇದೀವಿ ಅಂತ ಹೇಳಿದ್ರೆ ಅಲ್ಲಿ ಎಲ್ರೂ ಕೂಡ ಒಪ್ಕೋಬೇಕು. ಸೊ ಆ ಒಗ್ಗಲ್ಲ ನನಗೆ ಇದೇ ರೀತಿ ಬೇಕು ಅಂತ ಕೇಳೋ ಅಧಿಕಾರ ಕೂಡ ಇಲ್ಲ. ಅನ್ಲೆಸ್ ಇಟ್ ಇಸ್ ಎಕ್ಸ್ಟ್ರೀಮ್. ದಿಲೀಪ್ ಅವರ ಈಗ ದರ್ಶನ್ ನನಗೆ ಮನೆ ಊಟ ಬೇಕು ಅನ್ನೋ ಒಂದು ಕಾನ್ಸೆಪ್ಟ್ಗೆ ಸ್ಟಿಕ್ ಆನ್ ಆಗಿ, ಆ ಒಂದು ವಿಷಯಕ್ಕೆ ಸ್ಟಿಕ್ ಆನ್ ಆಗಿ ಬಲವಾಗಿ ವಾದ ಮಂಡಿಸಲೇಬೇಕು ಅಂತ ಶುರು ಮಾಡಿಕೊಂಡಾಗ ದರ್ಶನ್ ಕಡೆಯಿಂದ ಮಂಡಿಸಬೇಕಾಗಿರ್ತಕ್ಕಂಥ ಪಾಯಿಂಟ್ಸ್ ಏನೇನು ಬರುತ್ತೆ ಅವಾಗ? ನನಗೆ ಬೇಕೇ ಬೇಕು ಅಂತ ಹೇಳಿ, ಅದು ಮೆಡಿಕಲ್ ಆಗಿರಲಿ, ಫಿಸಿಕಲ್ ಆಗಿರಲಿ, ನನಗೆ ಆಸೆ ಅಂತ ಆಗಲಿ, ಏನಾದರೂ ಆಗಿರಲಿ. ಹೌದು, ಅದು ಆಸೆ ಅಂತಲ್ಲ, ಅವರು ಕೊಟ್ಟಿರ್ತಕ್ಕಂಥ ಕಾರಣ ಒಂದು ಆರೋಗ್ಯ. ಏನು ನನಗೆ ಇಲ್ಲಿ ಏನು ಊಟ ಕೊಡ್ತಾ ಇದಾರೆ ಅದರಿಂದ ನನಗೆ ಅತಿ ಶಂಕೆ ಮತ್ತೆ ಭೇದಿ ಆಗ್ತಾ ಇದೆ. ಇದೇ ರೀತಿ ಊಟ ಕಂಟಿನ್ಯೂ ಆದ್ರೆ ನನ್ನ ಜೀವಕ್ಕೆ ಅಪಾಯ ಇದೆ. ಹಾಗಾಗಿ ಊಟ ನನ್ನ ಹಕ್ಕು. ದಯವಿಟ್ಟು ಸರ್ಕಾರದಿಂದ ಅದಕ್ಕೇನು ಪಾವತಿ ಮಾಡೋದು ಬೇಡ, ನನ್ನ ಮನೆಯವರೇ ಅದನ್ನ ಇಲ್ಲಿಗೆವರೆಗೂ ತಂದು ಕೊಡ್ತಾರೆ. ನನಗೆ ನನ್ನ ಮನೆ ಊಟ ಕೊಟ್ರೆ ನಾನು ಒಳಗಡೆ ಎತ್ಕೊಂಡು ಮನೆ ಊಟ ತಿನ್ಕೊಂಡು ನಾನು ಕಾನೂನು ಫಾಲೋ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರದ್ದು ವಾದ. ಒಂದು. ಎರಡನೇದು ಅದೇ ಆರೋಗ್ಯ ತಂದಿಟ್ಟಿದ್ದಾರೆ. ಇನ್ ಕೇಸ್ ನೀವೇನಾದ್ರು ಪ್ರೊವೈಡ್ ಮಾಡದೇ ಇದ್ದಂತ ಪಕ್ಷದಲ್ಲಿ ನನ್ನ ಆರೋಗ್ಯಕ್ಕೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಅದಕ್ಕೆ ಸರ್ಕಾರವೇ ಹೊಣೆ ಆಗಬಹುದು ಮುಂದೆ, ಈ ರೀತಿ ವಾದ.
ಮೂರನೇದು, ನಾನು ಘೋಷಿತ ಅಪರಾಧಿ ಅಲ್ಲ, ಓಕೆ. ಇನ್ನೂ ವಿಚಾರಣೆ ಬಾಕಿ ಇದೆ. ಬರೀ ವಿಚಾರಣೆ ಬಾಕಿ ಇರೋದ್ರಿಂದ, ನನಗೆ ಜೈಲಿಗೆ ಹಾಕಿರೋದ್ರಿಂದ ನನ್ನ ಹಕ್ಕು, ಊಟ ನನ್ನ ಹಕ್ಕು, ಅದನ್ನ ಕಸಿದುಕೊಳ್ಳುವ ಅಧಿಕಾರ ಪೊಲೀಸರಿಗಾಗಲಿ ಅಥವಾ ಬೇರೆ ಯಾರಿಗಾಗಲಿ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರ ವಾದ. ಓಕೆ. ನಾನು ಕೇಳೋದಿಲ್ಲಿ ಇಲ್ಲಿ ಇನ್ನೊಂದು ಕಡೆ ಅದ್ರ ಇನ್ನೊಂದು ಸೈಡ್ ವಾದ ಚೆಕ್ ಮಾಡಿಕೊಂಡಾಗ ಈ ವ್ಯಕ್ತಿಗೆ ನಾವು ಜೈಲಲ್ಲಿ ಕೊಡ್ತಿರ್ತಕ್ಕಂಥ ಊಟದಿಂದಾನೇ ಈ ಆರೋಗ್ಯ ಸಮಸ್ಯೆ ಆಗಿದೆ ಅಂತ ಹೇಳಿ ಪ್ರೂವ್ ಮಾಡುವಂಥ ಅವಶ್ಯಕತೆನೂ ಬರುತ್ತಲ್ವಾ ಅಂತ. ಜೈಲಲ್ಲಿ ಕೊಟ್ಟಿರೋ ಆರೋಗ್ಯದಿಂದ ಅಂದರೆ ಆಹಾರದಿಂದ ಆರೋಗ್ಯ ಬಿಗಡಾಯಿಸ್ಬಿಟ್ಟಿದೆ, ಹದಗೆಟ್ಟುಬಿಟ್ಟಿದೆ ಅಂತ ಸಾಧ್ಯನಾ ಅದು? ಇದು ನೀವು ಒಂಥರ ಜೈಲ್ ಅಥಾರಿಟಿ ಮೇಲೆ ನೀವು ಕಂಪ್ಲೇಂಟ್ ಮಾಡ್ದಂಗೆ. ಓಕೆ. ಯಾಕಂದ್ರೆ ಯಾವ ಜೈಲಲ್ಲಿ ಮ್ಯಾನ್ಯುವಲ್ ಆಗ್ಲಿ ಅಥವಾ ಸರ್ಕಾರ ಆಗ್ಲಿ ಪ್ರತಿಯೊಬ್ಬ ವ್ಯಕ್ತಿಗೆ ಉತ್ತಮ ಆಹಾರ ಒದಗಿಸುವುದು ಸರ್ಕಾರದ ಕರ್ತವ್ಯ. ಒಬ್ಬ ಅಪರಾಧಿ ಇರ್ಬೋದು ಅಥವಾ ಅಪರಾಧಿ ಅಂತ ಬಿಟ್ಟು ಘೋಷಣೆ ಕೂಡ ಆಗಿರ್ಬೋದು. ಉತ್ತಮ ಆಹಾರ ಅಂದ್ರೆ ಏನು? ಅದು ಒಬ್ಬ ಮನುಷ್ಯನಿಗೆ ವಿಷಕಾರಿಯಾಗಿರಬಾರ್ದು. ಓಕೆ. ಅವನ ಡೇ ಟು ಡೇ ಸಸ್ಟೆನೆನ್ಸ್ಗೆ ಅದು ಸಹಕಾರಿಯಾಗಿರ್ಬೇಕು, ವಿಷಕಾರಿಯಾಗಿರ್ಬಾರ್ದು. ಮತ್ತೆ ಏನಾರ ಅವಶ್ಯಕತೆ ಇದ್ದಲ್ಲಿ, ಅಕಸ್ಮಾತ್ ಜೈಲಲ್ಲಿ ಡಾಕ್ಟರ್ ಇರ್ತಾರೆ, ಅವ್ರು ಏನಾರು ಪ್ರಿಸ್ಕ್ರೈಬ್ ಮಾಡಿದ್ರೆ, ಇಲ್ಲ ಇವರಿಗೆ ಇಂಥದೇ ಆಹಾರ ಕೊಡಿ, ಇವರಿಗೆ ಡಯಾಬಿಟಿಕ್ ಇದೆ, ಜಾಸ್ತಿ ಚಪಾತಿ ಕೊಡಿ, ರೈಸ್ ಕೊಡ್ಬೇಡಿ, ಇವರಿಗೆ ಮೆಡಿಸಿನ್ಸ್ ಕೊಡಿ ಅಂತ ಹೇಳಿದ್ರೆ ಅದನ್ನ ತರ್ಸ್ಕೊಡೋ ಅಂತ ಹೇಳ್ಬಿಟ್ಟು ಅಧಿಕಾರ ಇದೆ. ಅಂತ ಸಂದರ್ಭದಲ್ಲಿ ಎಲ್ಲಾ ಈ ಬೇಸಿಕ್ ಏನ್ ಬೇಕು ಒಬ್ಬ ವ್ಯಕ್ತಿಗೆ ಜೈಲಲ್ಲಿ ಕೊಡೋ ಅಧಿಕಾರ ಜೈಲಿಗೆ ಇರೋದ್ರಿಂದ, ಜೈಲ್ ಅಥಾರಿಟಿಗೆ ಇರೋದ್ರಿಂದ, ಅದನ್ನ ನಾವು ಅದ್ರ ಮೇಲೆ ಕಂಪ್ಲೇಂಟ್ ಮಾಡಿದ್ರೆ ಇದು ಊಟ ಸರಿ ಇಲ್ಲ ಅಥವಾ ನನಗೆ ಆರೋಗ್ಯ ಆಗ್ತಾ ಇಲ್ಲ ಅಂತ ಹೇಳಿದ್ರೆ, ಆಸ್ ಇಫ್ ಯು ಆರ್ ಕಂಪ್ಲೇನಿಂಗ್ ಅಗೇನ್ಸ್ಟ್ ದಿ ಅಥಾರಿಟಿ. ಹೌದು. ಅಂದ್ರೆ ಸರ್ಕಾರ ಒಳಗಡೆ ಏನ್ ನಡ್ಕೋತಾ ಇದೆ ಅಥವಾ ಆಹಾರ ಅಂತ ಇದೆ, ಅದು ವಿತರಣೆ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಅದು ಡೈರೆಕ್ಟ್ ಆರೋಪ ಆಗುತ್ತೆ. ಸೊ ಹಾಗಾಗಿ ಕೋರ್ಟ್ ಆಗ್ಲಿ ಈ ತರ ವಿಚಾರಗಳಲ್ಲಿ ಇಂಟರ್ಫಿಯರ್ ಆಗ್ಲಿಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡುತ್ತೆ. ಸೊ ಇವತ್ತು ಏನಾಗುತ್ತೆ ಅಂತ ಹೇಳ್ಬಿಟ್ಟು ನೋಡ್ಬೋದು. ದಿಲೀಪ್ ಅವ್ರ ಇನ್ನೊಂದು ವಿಚಾರ, ಈಗ ಒಬ್ಬ ವ್ಯಕ್ತಿ, ಒಬ್ಬ ಬಾಡಿ ಬಿಲ್ಡರು ಜೈಲಲ್ಲಿರಬಹುದು, ಒಬ್ಬ ಯಾರೋ ಚೆನ್ನಾಗಿ ಕುಸ್ತಿ ಪೈಲ್ವಾನು ಜೈಲಲ್ಲಿರಬಹುದು, ಚೆನ್ನಾಗಿ ಪ್ರೋಟೀನು ಅದು ಇದು ದವಸ ಧಾನ್ಯ ಮಾಂಸ ಸಂಸ್ಕರಿತ ಆಹಾರ ಈಚೆ ಇದ್ದಾಗ ತಿಂದುಕೊಂಡು ಕಸರತ್ತನ್ನು ಮಾಡಿಕೊಂಡು ಸಾಮು ಮಾಡ್ಕೊಂಡಿರೋ ಮನುಷ್ಯ ಒಬ್ಬ ಹೋಗಬಹುದು. ಸ್ವಾಮಿ ನಾನೀಗ 110 kg ಇದ್ದೆ, ಇಲ್ಲಿ ಜೈಲಿಗೆ ಬರ್ತಿದ್ದಂಗೆ 100 kg ಆಗಿಬಿಟ್ಟಿದ್ದೀನಿ, ನಾನು ಇದೇ ಥರ ಆದರೆ 85 kg ಆಗಿಬಿಡ್ತೀನಿ, 75 kg ಆಗಿಬಿಡ್ತೀನಿ, ಇದಕ್ಕೆ ಜೈಲು ಊಟನೇ ಕಾರಣ, ನನಗೆ ಹೊರಗಡೆ ನಾನು ಏನೇನು ತಿಂತಾ ಇದ್ನೋ ಆ ಎಲ್ಲ ಆಹಾರ ನನಗೆ ಇಲ್ಲೇ ಸಿಗುವಂತಾಗಬೇಕು. ಕ್ಯಾನ್ ಹಿ ಕ್ಲೈಮ್ ಲೈಕ್ ದ್ಯಾಟ್ ಅಂತ? ಸರಿ ಸರ್, ಅದೇ ರೀತಿ 60 kg ಇರ್ತಕ್ಕಂಥ ವ್ಯಕ್ತಿ 100 kg ಆದ್ರೆ ಸರ್ಕಾರಕ್ಕೆ ಏನಾರ ಅವ್ನು ಬೋನಸ್ ಕೊಡ್ತಾನ? ಕರೆಕ್ಟ್. ನಾನು ಇಲ್ಲಿ ಬಂದು ಜಾಸ್ತಿ ಆಯ್ತು ತೂಕ, ಏನಾರು ಕೊಡ್ಬೇಕಂತ ಹೇಳ್ಬಿಟ್ಟು. ಸೊ ಅದೇ ರೀತಿ ಎರಡು ವಯಸ್ಸು ವರ್ಷ ಅಪ್ಲೈ ಆಗುತ್ತೆ. ಸೊ ಒಬ್ಬ ವ್ಯಕ್ತಿ ನಾನು ಇಲ್ಲಿ ಬಂದು ಸಣ್ಣ ಅದೇ ಆತರ ಎಲ್ಲ ಸಣ್ಣ ಯೋಚನೆ ಇರೋರು ಯಾವ್ದೇ ರೀತಿ ಅಪರಾಧ ಕೃತ್ಯದಲ್ಲಿ ಭಾಗಿಯಾಗಬಾರ್ದು. ಸೊ ಭಾಗಿಯಾಗಿದಾರೆ ಅಂತ ಹೇಳಿದ್ರೆ ಅದು ಏನು ನಾನು ಸಣ್ಣ ಆಗ್ತೀನೋ ಅಥವಾ ನನ್ ಬಾಡಿ ಬಿಲ್ಟ್ ಹೋಗುತ್ತೋ ಅದೆಲ್ಲ ನೀವು ಅದನ್ನ ಹಕ್ಕು ಅಂತ ಹೇಳ್ಬಿಟ್ಟು ಕೇಳಲಿಕ್ಕೆ ಬರಲ್ಲ. ಓಕೆ. ಅದೇ ನಾನು ಹೇಳಿದ್ನಲ್ಲ, ನನಗೆ ಇದೇ ರೀತಿ ಗಾಳಿ ಬೇಕು, ಇದೇ ರೀತಿ ಎನ್ವೈರನ್ಮೆಂಟ್ ಬೇಕು, ನನಗೆ ಇದೇ ರೀತಿ ಜೊತೆಲಿರೋರು ಇರ್ಬೇಕು, ಈ ತರ ಎಲ್ಲ ಕೇಳಕ್ಕಾಗಲ್ಲ. ಅದೇ ಹಕ್ಕು ಅಂತ ಹೇಳ್ಬಿಟ್ಟು. ಕರೆಕ್ಟ್. ಸಿಮ್ಲಲ್ಲಿ ಕೂಡ ಊಟನೂ ಅಷ್ಟೇ. ಇವತ್ತು ಊಟ ಕೇಳ್ತಾರೆ, ನಾಳೆ ಇನ್ನೊಂದು ರೀತಿ ಮದ್ಯಪಾನ ಕೇಳ್ಬೋದು, ಅಥವಾ ಬೀಡಿ ಸಿಗರೇಟ್ ಕೇಳ್ಬೋದು, ಅಥವಾ ಫ್ಯಾಮಿಲಿ ಇಲ್ಲೇ ಇರ್ಲಿ ಅಂತಾನು ಡಿಮ್ಯಾಂಡ್ ಮಾಡ್ಬೋದು. ಸೊ ಎಲ್ಲದೂ ಹಕ್ಕು ಅಂತ ಪ್ರತಿಪಾದನೆ ಮಾಡ್ತಾ ಹೋದ್ರೆ ಅದಕ್ಕೂ ಜೈಲಿಗೂ ಮತ್ತೆ ಹೊರಗಡೆ ಇರ್ಲಿಕ್ಕೂ ಏನು ವ್ಯತ್ಯಾಸ ಇಲ್ಲ. ಒಬ್ಬ ಕೊಲೆ ಮಾಡಿದವನಿಗೆ ಅಥವಾ ಬೇರೆ ಒಬ್ಬ ನಾರ್ಮಲ್ ವ್ಯಕ್ತಿಗೆ ಏನು ವ್ಯತ್ಯಾಸನೇ ಇರಲ್ಲ. ಆಮೇಲೆ ಜೈಲಲ್ಲಿ ದಿಲೀಪ್ ಅವ್ರ ಔಟ್ ಆಫ್ ಕ್ಯೂರಿಯಾಸಿಟಿ ಕೇಳ್ತಾ ಇದ್ದೀನಿ, ಈಗ ಜೈಲಲ್ಲಿ ಒಬ್ಬ ಮನುಷ್ಯನಿಗೆ ನನಗೆ ಹೊಟ್ಟೆ ತುಂಬುವಷ್ಟು ಊಟ ಕೊಡಿ ಅಂತ ಅವ್ನು ಕೇಳಬಹುದಾಗತ್ತಾ, ಇಲ್ಲ ಗ್ರಾಮ್ ಲೆಕ್ಕದಲ್ಲೋ ತೂಕದ ಲೆಕ್ಕದಲ್ಲಿ ಮಾತ್ರ ಅವ್ನು ಕೊಡಬಹುದಾ? ಸ್ವಾಮಿ ನನಗೆ 2 ಚಪಾತಿ ಸಾಕಾಗಲ್ಲ, ಇನ್ನೊಂದು 2 ಚಪಾತಿ ಅಂದರೆ ಜೈಲಲ್ಲಿ ಕೊಡ್ತಕ್ಕಂಥ ಊಟಕ್ಕೆ ಸಂಬಂಧಪಟ್ಟನೆ ಕೇಳ್ತಾ ಇದ್ದೀನಿ ನಾನು. ನನಗೆ ಹೊಟ್ಟೆ ತುಂಬ್ತಾ ಇಲ್ಲ, ಕೇಳಬಹುದಾ ಅವನು? ಇಲ್ಲಪ್ಪ 250 ಗ್ರಾಮ್ ಅದು ತಗೋ, 150 ಗ್ರಾಮ್ ಇದು ತಗೋ, ನಿನಗೆ ಸಾಕಿಷ್ಟು, ನಿನ್ಗೆ ಬದುಕಕ್ಕೆ ಇಷ್ಟು ಸಾಕು, ಆ ಲೆಕ್ಕಾಚಾರದಲ್ಲಿ ಇರುತ್ತಾ ಅಂತ? ಸರ್, ಒಬ್ಬ ವ್ಯಕ್ತಿಗೆ ನನ್ನ ಪ್ರಕಾರ, ನನ್ನ ವೈಯಕ್ತಿಕವಾಗಿ, ನೀನು ಅಳತೆ ಮಾಡಿ ಕೊಡೋ ವ್ಯವಸ್ಥೆ ಕಾನೂನಲ್ಲಿ ಇಲ್ಲ, ಇಷ್ಟೇ ಕೊಡ್ಬೇಕು ಅಂತ ಹೇಳ್ಬಿಟ್ಟು. ಅಂದ್ರೆ ಅಷ್ಟು ಕಡಿಮೆ ಕೊಡಬಾರ್ದು. ಸೊ ಇನ್ ಕೇಸ್ ಏನಾರು ಅವ್ರಿಗೆ ಕೊರತೆ ಬಂದಿರಲಿ ಅಂತ ಸಂದರ್ಭದಲ್ಲೂ ಕೂಡ ಅವರು ಕೋರ್ಟಿಗೆ ಮನವಿ ಮಾಡ್ಬೋದು. ಸೊ ಇವಾಗ ಇವ್ರಿಗೆ ಕೊಡ್ತಕ್ಕಂಥ ಊಟ ನನಗೆ ಕಡಿಮೆ ಆಗಿದೆ, ನನ್ನ ದೇಹಕ್ಕೆ ಅವಶ್ಯಕತೆ ಅಂತ ಊಟವನ್ನ ಕೊಡಿ ಅಥವಾ ಡೈರೆಕ್ಷನ್ ಕೊಡಿ ಜೈಲ್ ಅಥಾರಿಟಿಗೆ ಅಂತಾನೆ. ಸೊ
ಸೊ ಇಲ್ಲಿರ್ತಕ್ಕಂಥ ಕ್ವಶನ್ ಬೇರೆ, ಇಲ್ಲಿ ಮನೆ ಊಟ. ಸೊ ಜೈಲಲ್ಲೇ ಎಕ್ಸ್ಟ್ರಾ ಊಟ ಡಿಮ್ಯಾಂಡ್ ಮಾಡೋದು ಬೇರೆ. ಓಕೆ ಓಕೆ ಥ್ಯಾಂಕ್ ಯು ದಿಲೀಪ್ ಅವರೇ ಹಾ, ಇಷ್ಟೊತ್ತು ನಮ್ಮ ವಾಹಿನಿಯೊಂದಿಗೆ ಮಾತನಾಡೋದಕ್ಕಾಗಿ.